ಆಚಾರ್ಯರೇ, ಇನ್ನು ಕೃಷ್ಣನ ಅನೇಕ ಲೀಲೆಗಳಲ್ಲಿ ಗೋವುಗಳನ್ನ ಕಾಯ್ದ ಕೃಷ್ಣ, ಗೋಪಾಲಕ, ಹೀಗೆ ಕೃಷ್ಣನನ್ನ ವರ್ಣಿಸ್ತಾರೆ. ಈ ಕುರಿತಾದ ಅನೇಕ ಗೀತೆಗಳು ಸಾಹಿತ್ಯದಲ್ಲಿ ಶಾಸ್ತ್ರಕಾರರು ವರ್ಣಿಸಿದ್ದಾರೆ, ದಾಸರು ಅನೇಕ ಗೀತೆಗಳನ್ನ ಮಾಡಿದ್ದಾರೆ. ಇಲ್ಲಿ ಅನೇಕ ಪ್ರಶ್ನೆಗಳು ನನಗೂ ಕೂಡ ಕಾಡುತ್ತೆ. ಕೃಷ್ಣ ಯಾಕೆ ಎಲ್ಲ ಪ್ರಾಣಿಗಳನ್ನ ಬಿಟ್ಟು ಗೋವನ್ನೇ ಆಯ್ಕೆ ಮಾಡಿಕೊಂಡ ಅನ್ನೋದು ಒಂದು. ಇನ್ನು ಗೋವುಗಳನ್ನ ಕಾಯುವಂಥದ್ದು ಕೃಷ್ಣನಿಗೆ ಏನಿತ್ತು? ಅವನು ಯಾದವನೇ ಆಗಿರಬಹುದು, ಆದರೂ ಕೂಡ ಕೃಷ್ಣ ಯಾಕೆ ಗೋವುಗಳನ್ನ ಕಾಯ್ದ, ಇದರ ಮುಖೇನ ಜಗತ್ತಿಗೆ ಏನು ಸಂದೇಶವನ್ನ ಕೊಟ್ಟ ಅಂತ, ಮತ್ತು ಗೋವುಗಳಿಗೂ ಯಾಕೆ ಕೃಷ್ಣ ಅಂದ್ರೆ ಅಷ್ಟು ಪ್ರೀತಿ ಆಚಾರ್ಯರೇ? ಕೃಷ್ಣ ಯಾಕೆ ಗೋವುಗಳನ್ನು ಕಾಯ್ದ ಅಂತನ್ನೋದೇ ಮೊದಲನೇ ಪ್ರಶ್ನೆ. ಆಗಳೇ ಉತ್ತರ ಹೇಳಿದಾಗೆ ಗೋ ಬ್ರಾಹ್ಮಣ ಹಿತಾಯಚ. ಅವ ಗೋವಿಗೆ ಮತ್ತು ಬ್ರಾಹ್ಮಣರಿಗೆ ಹಿತವನ್ನು ಬಯಸೋದೇ ಭಗವಂತನ ಸ್ವಭಾವ. ಅದಕ್ಕಾಗಿ ಗೋವುಗಳು ಅಂತಂದರೆ ಕೃಷ್ಣನಿಗೂ ಬಹಳ ಪ್ರೀತಿ, ಕೃಷ್ಣನಿಗೂ ಗೋವುಗಳಂದರೆ ಬಹಳ ಪ್ರೀತಿ. ಯಾಕಂದರೆ ನಮ್ಮನ್ನು ಯಾರು ಕಾಯ್ತಾರೋ ನಾವು ಅಲ್ಲೇ ಇರ್ತೀವಲ್ವ. ಹಾಗಿದ್ಮೇಲೆ ಕೃಷ್ಣ ಎಲ್ಲರನ್ನೂ ಕಾಯುವಂತಹವನು, ಜಗದೊಡೆಯ, ವಿಶೇಷವಾಗಿ ಗೋವುಗಳ ರಕ್ಷಣೆಗೆ ಅಂತಲೇ ನಿಂತವನು. ಹಾಗಿದ್ಮೇಲೆ ಗೋವುಗಳು ಅವನ ಹತ್ರ ಹೋಗದೆ ಬೇರೆ ಯಾರ ಹತ್ರ ಹೋಗಬೇಕು? ಇನ್ನೊಂದು, ಕೃಷ್ಣ ಮಥುರೆಯಿಂದ ಬಂದು ಇದ್ದದ್ದೆಲ್ಲಿ? ನಂದಗೋಪನ ಮನೆಯಲ್ಲಿ. ಅವನ ಕೆಲಸವೇ ಗೋವುಗಳನ್ನು ಕಾಯೋದು. ಅಂತಹ ಮನೆಯಲ್ಲಿದ್ದು ಆವೃತ್ತಿಯನ್ನು ಮಾಡೋದು ಅವನ ಸ್ವಭಾವ. ಹಾಗಿದ್ಮೇಲೆ ಅದೊಂದು ಕಾರಣಕ್ಕೆ ಗೋವುಗಳನ್ನು ಕಾಯ್ದ ಅಂತ ನಾವು ಹೇಳ್ಬೋದು. ಇನ್ನೊಂದು, ಅತ್ಯಂತ ನಿಸ್ವಾರ್ಥವಾದ ಪ್ರಾಣಿ, ಅತ್ಯಂತ ಸಾಧು ಪ್ರಾಣಿ ಅಂದರೆ ಅದು ಗೋ. ಒಂದು ಸುಮ್ಮನೆ ನಿದರ್ಶನಕ್ಕೆ ಹೇಳ್ತೇನೆ. ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಅಲ್ಲಿ ಒಂದು ಕಡೆ ಒಂದು ಸಂದರ್ಶನವನ್ನು ನೀಡ್ತಾ ಇರ್ತಾರೆ. ಆ ಸಂದರ್ಶನದಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ, ನಿಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಯಾವುದು? ಅವ್ರು ಹಾಗೆ ಕೇಳಿದಾಗ ವಿವೇಕಾನಂದರು ಉತ್ತರಿಸ್ತಾರೆ, ಎಮ್ಮೆ ಅಂತ. ಆ ಪ್ರಶ್ನೆಯನ್ನು ಕೇಳಿದಂಥವನು ಪ್ರತ್ಯುತ್ತರವನ್ನು ಕೊಡ್ತಾನೆ, ಎಮ್ಮೆ ಅಲ್ಲ, ಗೋ ಅಲ್ವಾ ಅಂತ. ಅಲ್ಲ ಅಲ್ಲ, ಎಮ್ಮೆನೇ. ಯಾಕೆ? ನೀವೇನು ಪ್ರಶ್ನೆ ಕೇಳಿದ್ರಿ? ನಿಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಯಾವುದು ಅಂತ ಕೇಳಿದ್ರಿ. ದೇವತೆ ಯಾವುದು ಅಂತ ಕೇಳಿದ್ರ? ದೇವತೆ ಅಂದರೆ ನಾನು ಗೋ ಅಂತ ಹೇಳ್ತಾ ಇದ್ದೆ, ಪ್ರಾಣಿ ಅಂತ ಕೇಳಿದ್ರಲ್ವ, ಅದಕ್ಕೆ ನಾನು ಎಮ್ಮೆ ಅಂತ ಹೇಳಿದ್ದು. ಹಾಗಿದ್ಮೇಲೆ ಗೋವಿನ ಶ್ರೇಷ್ಠತೆ ಅಂತಹದ್ದು. ಗೋವಿನಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ. ಅಂತಹ ಎಲ್ಲ ದೇವತೆಗಳ ಒಂದು ಸಾನ್ನಿಧ್ಯ ಗೋವಿನಲ್ಲಿ ಇರುತ್ತದೆ. ಎಲ್ಲ ದೇವತೆಗಳಿಗೆ ಅಧಿಷ್ಠಾನ ಗೋ ಅಂತ ಹೇಳಬಹುದು. ಅಂತಹ ಎಲ್ಲ ದೇವತೆಗಳ ಅಧಿಷ್ಠಾನಭೂತವಾದಂತಹ ಗೋ, ದೇವತೆಗಳೆಲ್ಲ ಎಲ್ಲಿರ್ತಾರೆ? ಭಗವಂತ ಎಲ್ಲಿರ್ತಾನೋ ಅಲ್ಲಿರ್ತಾರೆ. ಭಗವಂತನನ್ನು ಭಜಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಕೃಷ್ಣ ಇದ್ದಾನೆ ಅಂದಮೇಲೆ ಅವನು ಸುತ್ತಲೂ ಅದಕ್ಕೆ ಗೋವುಗಳು ಬರ್ತಾ ಇದ್ದು. ಎಲ್ಲ ದೇವತೆಗಳ ಸನ್ನಿಧಾನೋಪೇತವಾದಂತಹ ಗೋವುಗಳು ಯಾವಾಗಲೂ ಕೃಷ್ಣನನ್ನು ಬಯಸ್ತಾ ಇದ್ದು ಅಂತ ನಾವು ತಿಳ್ಕೊಳ್ಬಹುದು. ಖಂಡಿತ. ಇನ್ನು ಕೃಷ್ಣ ಗೋವುಗಳನ್ನ ಕರೆಯೋ ರೀತಿಯೇ ಅತ್ಯಂತ ಮನಮೋಹಕ. ಯಾಕೆ ಅಂದ್ರೆ ಗೋವುಗಳನ್ನ ಮರದಡಿ ನಿಂತು ಕೃಷ್ಣ ಕೊಳಲನ್ನ ನುಡಿಸ್ಲಿಕ್ಕೆ ಶುರು ಮಾಡಿದ್ರೆ ಹಿಂಡು ಹಿಂಡು ಗೋವುಗಳು, ಸಾವಿರಾರು ಗೋವುಗಳು ಬಂದು ಕೃಷ್ಣನನ್ನ ಮುತ್ತಿಕೊಳ್ತಿದ್ವಂತೆ. ಆದ್ರೆ ಆ ಕೃಷ್ಣ ನುಡಿಸುವಂತಹ ಕೊಳಲಿನ ಧ್ವನಿ ಹೇಗಿತ್ತು, ರಾಗ ಹೇಗಿತ್ತು, ಆಚಾರ್ಯರಿಂದ ಕೇಳೋಣ.